ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಒಂದು ಹ್ಯಾಕ್ ಅಥವಾ ನಾನು ಮಾಡುವಂತಹ ಮೆಥಡ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಏನು ಅಂದರೆ ನಮ್ಮೆಲ್ಲರ ಹತ್ರನೂ ಸಿಲ್ಕ್ ಸ್ಯಾರೀಸ್ ಇರುತ್ತೆ ಅಥವಾ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಸ್ಯಾರಿ ಇರುತ್ತೆ. ಅದನ್ನೆಲ್ಲ ಹೇಗೆ ಸ್ಟೋರ್ ಮಾಡೋದು, ಅದು ಹೇಗೆ ಹಾಳಾಗದೆ ಇರೋ ಥರ ನೋಡ್ಕೊಳ್ಳೋದು ಅನ್ನೋದಕ್ಕೆ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಟಿಪ್ಸ್ ಅಂಡ್ ಟ್ರಿಕ್ಸ್ನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನನ್ನ ಹತ್ರ 2 ಥರದ ಕವರ್ಗಳಿದೆ, ನೋಡ್ಬೋದು. ಇದೆರಡು ನಾನು ಮೀಶೋದಲ್ಲಿ ತಗೊಂಡಿದ್ದು. ಇದನ್ನ ಫಸ್ಟ್ ತೋರಿಸ್ಬಿಡ್ತೀನಿ. ಇದು ಕಾಟನ್ ಬ್ಯಾಗ್, ಓಕೆನಾ. ಕಾಟನ್ ಬ್ಯಾಗು ಕಂಪ್ಲೀಟ್ ಆಗಿ ಇದಕ್ಕೆ ಈ ಥರ ಜಿಪ್ ಇದೆ, ಈ ಥರ ಜಿಪ್ಪು. ಹಾಗೆ ಇಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಮೆಶ್ ಇದೆ, ಓಕೆನಾ. ಇಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ ಮೆಶ್ ಇದೆ. ಸೊ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ನನ್ನ ಮಗಳು ಹಿಂದೆ ಹೇಳ್ತಾ ಇದ್ದಾಳೆ ಏನಾಗುತ್ತೆ ಬೆನಿಫಿಟ್ ಅಂತ. ಇದು ಕಾಟನ್ ಫ್ಯಾಬ್ರಿಕ್, ಸೊ ಇದು ಬ್ರೀತಬಲ್. ಜೊತೆಗೆ ಇಲ್ಲೂ ಸಹ ಮೆಶ್ ತರ ಇರೋದ್ರಿಂದ ಇದ್ರಲ್ಲೂ ಏರ್ ಸರ್ಕ್ಯುಲೇಟ್ ಆಗುತ್ತೆ. ಹಾಗೆ ನಾವು ಒಳಗಡೆ ಯಾವ ಬಟ್ಟೆ ಇಟ್ಟಿದೀವಿ ಅಥವಾ ಯಾವ ಸ್ಯಾರಿ ಇಟ್ಟಿದೀವಿ ಅಂತ ನಾವು ಈಸಿಯಾಗಿ ಕಲರ್ ಚೂಸ್ ಮಾಡ್ಬೋದು. ಪ್ರತಿ ಸತಿನೂ ಜಿಪ್ಪು ಜಂಪ್ ಯಾವ್ದಿದೆ ಸ್ಯಾರಿ ಅಂತ ನಾವು ಹೀಗೆ ಇಲ್ಲಿಂದನೇ ನೋಡಿ ಡಿಸೈಡ್ ಮಾಡ್ಬೋದು. ಪ್ರತಿ ಸತಿನೂ ಜಿಪ್ ಓಪನ್ ಮಾಡಿ ಯಾವ್ದಿದೆ ಅಂತ ನೋಡಿ ಅದು ಬೇಕೋ ಬೇಡೋ ಅಂತ ಮಾಡುವಂತಹ ಗೋಜಲ್ ಇರೋದಿಲ್ಲ. ಸೊ ಇದು ತುಂಬಾ ಚೆನ್ನಾಗಿದೆ, ನಾನು ತುಂಬಾ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್. ಅಂಡ್ ಇನ್ನೊಂದು ಬಂದು ಈ ತರ ಬ್ಲೌಸ್ ಸ್ಟೋರ್ ಮಾಡುವಂತಹದ್ದು, ಬ್ಲೌಸ್ ಸ್ಟೋರ್ ಮಾಡುವಂತಹದ್ದು ಬ್ಲೌಸ್ ಶೇಪ್ ಅಲ್ಲೇನೆ ಇದೆ. ಸೊ ನೀವೆಲ್ಲ ಬ್ಲೌಸ್ಗಳನ್ನ ಇದ್ರೊಳಗಡೆ ಇಟ್ಕೊಂಡು ಇಲ್ಲೂ ನಿಮಗೆ ಕಾಣಿಸುತ್ತೆ ಹೀಗೆ ಕ್ಲೀನ್ ಆಗಿ ಯಾವುದು ಅಂತ. ಇಲ್ಲಿ ನೀವು ನೋಡಿ ಸೆಲೆಕ್ಟ್ ಮಾಡಿ ತಗೋಬಹುದು. ಇದನ್ನು ಜಿಪ್ಪು ಒಳಗಡೆ ನಿಮಗೆ ಲವಂಗ ಕಾಣಿಸ್ತು. ಸೊ ನಾನು ಅದ್ರದ್ದು ಸಹ ಹ್ಯಾಕ್ ನಿಮಗೆ ಹೇಳ್ತೀನಿ ಏನು ಅಂತ, ಓಕೆನಾ. ನಾನು ಒಂದಿಷ್ಟು ಲವಂಗನ ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿ ಇಟ್ಟಿರ್ತೀನಿ. ನಾನು ಇದನ್ನ ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದು. ಸೊ ನೋಡಬೇಕು ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಈ ರೀತಿ ಈ ಪೇಪರು ಅಮ್ಮಂಗೆ ಬೇಕು, ಸುಮ್ಮನೆ ಅಲ್ಲಿ ಬೇರೆದಿದೆ ಕೊಡ್ತೀನಿ, ಅಲ್ಲಿ ಬೇರೆದಿದೆ ಕೊಡ್ತೀನಿ. ಈ ಥರ ನೋಡಿ ಒಂದು ಟಿಶ್ಯೂ ಪೇಪರ್ಗೆ ಈ ಥರ ನಾನು ಲವಂಗನ ಹಾಕಿ ಇದನ್ನ ಆ ಥರ ಜಿಪ್ ಒಳಗಡೆ ಇಡೋದ್ರಿಂದ ಅದ್ರದ್ದು ಸ್ಮೆಲ್ಲು, ಲವಂಗದು ಫ್ರೆಶ್ನೆಸ್ಸು ಇದ್ರೊಳಗಡೆ ಇರುತ್ತೆ. ಹಾಗೆ ಯಾವುದೇ ಥರದ್ದು ಏನಂತಾರೆ ಫ್ಯಾಬ್ರಿಕ್ ಹಾಳಾಗೋದು ಅಥವಾ ಅದೊಂಥರ ಮುಗ್ಗೊಡಿಯೋ ವಾಸನೆ ಅಂತ ಹೇಳ್ತಾರೆ. ಸೊ ಆ ಸ್ಮೆಲ್ ಬರೋದಿಲ್ಲ, ಬಾಯಿಗೆ ಹಾಕೋಬಾರ್ದು, ಕೈಲಿ ಇಟ್ಕೊ, ಬರೋದಿಲ್ಲ. ಸೊ ನಾನು ಇದನ್ನ ಈ ಥರ ಇದರಲ್ಲಿ ಇಟ್ಟು ಸ್ಟೋರ್ ಮಾಡ್ತೀನಿ. ಸೊ ಇದರಲ್ಲೆಲ್ಲ ನಾನೆಲ್ಲ ಬ್ಲೌಸ್ಗಳನ್ನ ಹಾಕ್ತೀನಿ. ಹಾಗೆ ಸ್ಯಾರಿಗಳನ್ನ ನಾನು ಈ ಥರ ಪೌಚಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಒಂದ್ರಲ್ಲಿ ಆರಾಮ್ಸೆ ನಿಮಗೆ ತುಂಬ ತೆಳ್ಳಗಿರೋದಂದ್ರೆ 2 ಸ್ಯಾರಿ ಇಡಿಸುತ್ತೆ, ಹೆವಿ ಇರೋದಂದ್ರೆ 1 ಸ್ಯಾರಿ ಆರಾಮ್ಸೆ ಹೋಗುತ್ತೆ. ನೀವು ಇದ್ರ ಜೊತೆಗೆ ಬೇಕಾದ್ರೆ ಬ್ಲೌಸ್ನು ಇಟ್ಟು ಜಿಪ್ ಹಾಕಿಡ್ಬೋದು, ಇಲ್ಲಾಂದ್ರೆ ಈ ಥರ ಸಪ್ರೇಟ್ ಆಗಿಡ್ಬೋದು. ನಾನು ಸಪ್ರೇಟ್ ಆಗಿ ಇಡೋಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ನಾನು ಒಂದೊಂದು ಅದರೊಳಗಡೆ 2 ಸ್ಯಾರಿ ಹಾಕ್ತೀನಿ. ಸೊ ಇದಾಗಿತ್ತು ನಾನು ಹೇಗೆ ಸ್ಟೋರ್ ಮಾಡ್ತೀನಿ ಸೀರೆಗಳನ್ನ ಅನ್ನುವಂತಹ ಟಿಪ್ಸ್. ಐ ಹೋಪ್ ನಿಮಗೂ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೆ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ನಿಮಗೆ ಇದ್ರದ್ದು ಈ ಪ್ರಾಡಕ್ಟ್ ಲಿಂಕ್ನ ಕಳಿಸ್ತೀನಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.